ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಪತಿ ಪತ್ನಿಯರ ಸಂಬಂಧ ಹಾಳಾಗುವುದು ಇಂತಹ ತಪ್ಪುಗಳಿಂದಲೇ. ಗಂಡ ಹೆಂಡತಿ ಅಂದ ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಆದರೆ ಅದನ್ನೇ ದೊಡ್ಡದು ಮಾಡಿದರೆ ಸಂಸಾರ ಹಾಳಾಗುವುದಂತೂ ಖಂಡಿತ. ನಾವು ಮಾಡುವ ಕೆಲವು ಸಣ್ಣ ಪುಟ್ಟ ತಪ್ಪುಗಳನ್ನು ಸಂಸಾರವನ್ನು ಹಾಳು ಮಾಡುವವು. ಅವುಗಳನ್ನು ಯಾವ್ಯಾವು ನೋಡೋಣ. ಪತಿ ಪತ್ನಿಯರ ಸಂಸಾರ ಹಾಳಾಗಲು ಹಲವಾರು ಕಾರಣಗಳಿವೆ. ಅವುಗಳನ್ನು ಸಣ್ಣ ಪುಟ್ಟ ವಿಚಾರಕ್ಕೆ ದೂರ ಆಗುವವರು ಬಹಳಷ್ಟು ಜನರು ಇದ್ದಾರೆ. ನಮ್ಮ ಸಂಸಾರ ಚೆನ್ನಾಗಿರಬೇಕಾದರೆ ನಾವೇ ನಮ್ಮ ಸಂಸಾರವನ್ನು ಸರಿಯಾಗಿಟ್ಟುಕೊಳ್ಳಬೇಕು. ಅದರ ಬದಲು ನಮ್ಮ ಕೈಯಾರೆ ಹಾಳು ಮಾಡಿಕೊಂಡು ನಂತರ ಪಶ್ಚಾತ್ತಾಪ ಪಡುವುದರಲ್ಲಿ ಪ್ರಯೋಜನವಿಲ್ಲ. ಸಂಸಾರವನ್ನು ಹಾಳು ಮಾಡುವಂತಹ ಕೆಲವು ಸೂಕ್ಷ್ಮ ವಿಚಾರಗಳನ್ನು ನಾವಿಲ್ಲಿ ತಿಳಿಸಿದ್ದೇವೆ. ನೀವು ಒಂದು ವೇಳೆ ಈ ತಪ್ಪುಗಳನ್ನು ಮಾಡುತ್ತಿದ್ದರೆ ತಕ್ಷಣ ಸರಿಪಡಿಸಿಕೊಳ್ಳುವುದು ಉತ್ತಮ. ನಿಮ್ಮ ಸಂಗಾತಿ ಹೇಳುವುದನ್ನು ನಿರ್ಲಕ್ಷಿಸುವುದು. ಪತಿ ಪತ್ನಿಯರ ಸಂಬಂಧ ಗಟ್ಟಿಯಾಗಿರಬೇಕಾದರೆ ಪರಸ್ಪರ ಸಂವಹನವೇ ಅತಿ ಮುಖ್ಯ. ಇಬ್ಬರು ಒಬ್ಬರಿಗೊಬ್ಬರು ಮಾತಿಗೆ ಬೆಲೆ ನೀಡಬೇಕು. ಸಂಗಾತಿ ಏನು ಹೇಳುತ್ತಿದ್ದಾರೆ ಎನ್ನುವುದು ಸರಿಯಾಗಿ ಕೇಳಬೇಕು. ಸಂಗಾತಿ ಮಾತಿಗೆ ಅಸಡ್ಡೆ ತೋರಿಸುವುದು ಸರಿಯಲ್ಲ. ನೀವು ಅವರ ಮಾತಿಗೆ ಬೆಲೆ ಕೊಟ್ಟರೆ ಮುಂದೆ ಎಲ್ಲ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ. ಅವರ ಮಾತಿಗೆ ಬೆಲೆ ಇಲ್ಲ ಎಂದಾದ ಮೇಲೆ ಯಾವುದೇ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುವುದಿಲ್ಲ. ಅದಕ್ಕಾಗಿ ನೀವು ನಿಮ್ಮ ಸಂಗಾತಿಯ ಏನೇನು ಹೇಳುತ್ತಿದ್ದಾರೆ ಎನ್ನುವುದನ್ನು ತಾಳ್ಮೆಯಿಂದ ಹೆಸರಿನ ನಂತರ ಪ್ರತಿಕ್ರಿಯಿಸಿ. ನಿಮ್ಮ ಒತ್ತಡವನ್ನು ಸಂಗಾತಿಯ ಮೇಲೆ ಹಾಕಿದ್ದೀರಿ. ನಾವು ಒತ್ತಡಕ್ಕೊಳಗಾಗಿದ್ದಾಗ ನಮ್ಮ ಟೆನ್ಷನ್ನ ಇತರರ ಮೇಲೆ ತೋರಿಸುವುದು ಸರಿಯಲ್ಲ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಒತ್ತಡ ಇದ್ದೇ ಇರುತ್ತದೆ. ಒತ್ತಡದಿಂದಾಗಿ ನಿಮ್ಮ ಮೂಡ್ ಹಾಳಾಗಿದ್ದರೆ ಅದನ್ನು ಸಂಗಾತಿಯ ಮೇಲೆ ತೋರಿಸುವ ಅವರ ಮೂಡನ್ನು ಹಾಳು ಮಾಡುವುದು ತಪ್ಪು. ಹಾಗಾಗಿ ನೀವು ಎಷ್ಟೇ ಒತ್ತಡದಲ್ಲಿದ್ದರೂ ಸಂಗಾತಿಯೊಂದಿಗೆ ತಾಳ್ಮೆಯಿಂದ ಮಾತನಾಡಿ. ನಿಮ್ಮ ಆಫೀಸ್ ಕೆಲಸ ಹಾಗೂ ಮನೆಯರ ನಡುವೆ ಅಂತ ಕಾಯ್ದುಕೊಳ್ಳಿ. ಆಫೀಸ್ ಟೆನ್ಷನ್ನ ಮನೆಗೆ ತರಿದಿರಿ. ಸಾಮಾಜಿಕ ಜಾಲತಾಣದಲ್ಲಿ ಕಾಲ ಕಳೆಯುವುದು. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಹೆಚ್ಚಿನ ಸಮಯವನ್ನು ಸಾಮಾಜಿಕ ಜಾಲತಾಣದಲ್ಲಿ ಕಳೆಯುತ್ತಿದ್ದಾರೆ. ತಮ್ಮ ಸಂಗಾತಿಯನ್ನು ವಿಚಾರಿಸುವ ಅವರೊಂದಿಗೆ ಮಾತನಾಡುವುದು ಕಾಲ ಕಳೆಯುವ ಬದಲು ಅವರನ್ನು ನಿರ್ಲಕ್ಷಿಸಿ ಸಾಮಾಜಿಕ ಜಾಲತಾಣದಲ್ಲಿ ತೊಡಗುವುದು ನಿಮ್ಮ ಸಂಗಾತಿಗೆ ಸಿಟ್ಟು ಬರಿಸಬಹುದು. ಹಾಗಾಗಿ ಮೊಬೈಲ್ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಸಂಗಾತಿಯುತ್ತ ಗಮನ ಹರಿಸುವುದು ಬಹಳ ಮುಖ್ಯ. ಮನೆಯೊಳಗಿನ ಸಮಯವನ್ನು ಇತರರಲ್ಲಿ ಹೇಳುವುದು. ಪತಿ ಪತ್ನಿಯರ ಸಂಸಾರ ಎಂದ ಮೇಲೆ ಸಮಸ್ಯೆಗಳನ್ನು ಇದ್ದೇ ಇರುತ್ತವೆ. ಅವುಗಳನ್ನು ನೀವಿಬ್ಬರೇ ಮಾತನಾಡಿ ಬಗೆಹರಿಸಿಕೊಳ್ಳಬಹುದು. ಅದನ್ನು ಬಿಟ್ಟು ಮೂರನೇ ವ್ಯಕ್ತಿಗಳಲ್ಲಿ ನೀವು ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡಾಗ ಅದು ನಿಮ್ಮ ಸಂಬಂಧವನ್ನು ಹಾಳು ಮಾಡಬಲ್ಲದು. ನೀವು ಮನೆಯ ನಾಲ್ಕು ಗೋಡೆಯೊಳಗಿನ ಸಮಸ್ಯೆಯನ್ನು ಬೇರೆಯವರಲ್ಲಿ ಚರ್ಚಿಸುವುದು ನಿಮ್ಮ ಸಂಗಾತಿಗೆ ಇಷ್ಟವಾಗದೇ ಇರಬಹುದು. ಹಾಗಾಗಿ ಮನೆಯ ಸಮಸ್ಯೆಯನ್ನು ಮನೆಯೊಳಗಿನ ಇರಲು ಬಿಡಿ. ಪ್ರೀತಿ ಇರಲಿ. ಲೈಂಗಿಕ ಅನ್ಯೋನ್ಯತೆಯನ್ನು ಹೊರತುಪಡಿಸುವ ಜೀವನದಲ್ಲಿ ಇನ್ನೂ ಕೆಲವು ಕ್ಷಣಗಳನ್ನು ಮುಖ್ಯವಾಗುತ್ತದೆ. ನಿಮ್ಮ ಪ್ರೀತಿಯನ್ನು ತಬ್ಬಿಕೊಳ್ಳುವುದು ತುಂಬಿಸುವ ಮೂಲಕ ತೋರಿಸಿ. ಇದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡುತ್ತದೆ. ಈ ಸಣ್ಣ ಸಣ್ಣ ವಿಷಯಗಳು ದೊಡ್ಡ ಸಂತೋಷವನ್ನು ತರುತ್ತವೆ. ಇದು ನಿಮ್ಮ ನಡುವಿನ ಪ್ರೀತಿ ವಾತ್ಸಲ್ಯವನ್ನು ಹೆಚ್ಚಿಸುತ್ತದೆ. ಫ್ರೆಂಡ್ಸ್, ಅರ್ಥ ಆಯ್ತಾ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.